ಧರ್ಮಸ್ಥಳ ಬುರುಡೆ ಕೇಸ್ ಪ್ರಕರಣದ ತನಿಖೆ ಈಗ ಬಹುತೇಕ ಅಂತ್ಯಕ್ಕೆ ಬಂದಿದೆ. ಇನ್ನೇನು ಕೆಲವೇ ದಿವಸದಲ್ಲಿ ರಿಪೋರ್ಟ್ ಕೂಡ ಕೊಡ್ತಾರೆ. ಆದರೆ ವಿಚಾರಣೆಯ ಅಂತಿಮ ಭಾಗವಾಗಿ ಕೆಲವ್ರನ್ನ ಮಾತನಾಡಿಸಬೇಕಿತ್ತು, ವಿಚಾರಣೆ ಕರೆಯಬೇಕಾಗಿತ್ತು ಅಂತ SIT ಅವರು ನೋಟಿಸನ್ನು ಕೊಟ್ಟಿದ್ದರು ತಿಮರೋಡಿ ಆ್ಯಂಡ್ ಗ್ಯಾಂಗ್ಗೆ. ಆದರೆ SIT ನೋಟಿಸ್ಗೂ ಕ್ಯಾರೆ ಅಂದಿಲ್ಲ. ತಿಮರೋಡಿ ಆ್ಯಂಡ್ ಗ್ಯಾಂಗ್ ಯಾರೂ ಇವತ್ತು ವಿಚಾರಣೆಗೆ ಹಾಜರಾಗಿಲ್ಲ ಎಕ್ಸೆಪ್ಟ್ ಸುಜಾತ ಭಟ್. ಹಾಗಾಗಿ ನೋಟಿಸ್ನಲ್ಲೇ ನೀವು ವಿಚಾರಣೆಗೆ ಬರದೇ ಇದ್ದರೆ ಅರೆಸ್ಟ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದವರು ಈಗ ಅವರೆಲ್ಲರನ್ನ ಮೆನ್ಷನ್ ಮಾಡ್ತಾರಾ? SIT ಅವರ ವಿಚಾರಣೆಯ ಅಂತಿಮ ಘಟ್ಟ ಹೇಗೆ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆ ಬಹುತೇಕ ಅಂತ್ಯ. ಈ ತಿಂಗಳ ಅಂತ್ಯಕ್ಕೆ ವರದಿ ಸಲ್ಲಿಕೆ ಸಾಧ್ಯತೆ. ರಾಜ್ಯಾದ್ಯಂತ ಸದ್ದು ಮಾಡಿದ್ದ ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ಬಹುತೇಕ ಅಂತ್ಯದಲ್ಲಿದೆ. ಅಕ್ಟೋಬರ್ನಲ್ಲಿ ವರದಿ ಕೊಡೋದಾಗಿ SIT ಅಧಿಕಾರಿಗಳು ಹೇಳಿದ್ದಾರೆ. ಅಕ್ಟೋಬರ್ 31ರ ಒಳಗೆ ಬಹುಶಃ ವರದಿಯನ್ನು ಕೊಡಬಹುದು. ಕೆಮಿಕಲ್ ಅನಾಲಿಸಿಸ್ ಮಾಡಿ ವರದಿಯನ್ನು ಕೊಡಲಿದ್ದಾರೆ. ಯಾವ ರೀತಿ ವರದಿ ಕೊಡ್ತಾರೆ ನೋಡಬೇಕು. ಮಧ್ಯಂತರ ವರದಿ ಕೊಡ್ತಾರೋ ಅಥವಾ ಪೂರ್ಣ ವರದಿ ಕೊಡ್ತಾರೋ ನೋಡಬೇಕು ಅಂತ ಗೃಹ ಸಚಿವ G. ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲ, ಅವ್ರು ಮೊದಲೇ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತೇವೆ ವರದಿಯನ್ನಂತ ಅವರೇ ಹೇಳಿದ್ರು. ಯಾರು, ನಮ್ಮ SIT ಅವರು. ಈ ಬಹುಶಃ ಈ 31st ಒಳಗಡೆ ಕೊಡ್ಬೋದು ಅಂತ ಕಾಣಿಸುತ್ತೆ. 31st ಒಳಗಡೆ ಎಲ್ಲಾದ್ರೂ ಕೂಡ ಪ್ಲಸ್ 1 or 2 days ಅಲ್ಲಿ ಕೊಡ್ತಾರೆ ಅಂತ ಅನ್ಕೊಳ್ತೀನಿ. ಅದೇ ಎಲ್ಲ ಕಾಂಪ್ರಹೆನ್ಸಿವ್ ಆಗಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದೇವೆ ಅವ್ರಿಗೆ. ಫೈನಲ್ ಅಂತಿಮವಾಗಿ ವರದಿಯನ್ನ ಕೊಡಬೇಕು ಅಂತ ಹೇಳಿದ್ದೇವೆ. ಅವರು FSL ರಿಪೋರ್ಟ್ಸು ಮತ್ತೆ ಬೇರೆ ಬೇರೆ ಅನಾಲಿಸಿಸ್ ಏನೇನು ಮಾಡಬೇಕಿತ್ತು, ಕೆಮಿಕಲ್ ಅನಾಲಿಸಿಸು ಅದೆಲ್ಲ ಮಾಡಿಕೊಂಡು ಅವರು ಕೊಡ್ತೀವಿ ಅಂತ ಹೇಳಿದರು. ಮೇಜರ್ ಆಗಿ ಇಂಟರಿಮ್ ಆಗಿ ಕೊಡ್ತಾರಾ ಅಥವಾ ಪೂರ್ತಿ ಸಂಪೂರ್ಣವಾದ ವರದಿಯನ್ನು ಕೊಡ್ತಾರಾ ಅದನ್ನ ನಾವು ಈಗಲೇ ಹೇಳಕ್ ಬರೋದಿಲ್ಲ. ವಿಚಾರಣೆಗೆ ಹಾಜರಾಗದ ಬುರುಡೆ ಗ್ಯಾಂಗ್. ಸುಜಾತ ಭಟ್ ಮಾತ್ರ ವಿಚಾರಣೆಗೆ ಹಾಜರು. ಅರೆಸ್ಟ್ ಆಗುತ್ತಾ ತಿಮರೋಡಿ ಗ್ಯಾಂಗ್? ಹದಿಹರೆಯದ ಯುವತಿಯರು, ಮಹಿಳೆಯರು ಸೇರಿದಂತೆ 100ಕ್ಕೂ ಹೆಚ್ಚು ಶವಗಳನ್ನು ನನ್ನಿಂದ ಹೂತು ಹಾಕಿಸಲಾಗಿತ್ತು ಅಂತ ಸುಳ್ಳು ಹೇಳಿಕೆ ಆರೋಪದ ಮೇಲೆ ಬಂಧನಕ್ಕೊಳಗಾಗಿರುವ ದೂರುದಾರ CN ಚಿನ್ನಯ್ಯ ನ್ಯಾಯಾಲಯದ ಮುಂದೆ ಸತ್ಯ ಒಪ್ಪಿಕೊಂಡಿದ್ದು ಯಾಕೆ? ಇಂತಹ ಗಂಭೀರ ಆರೋಪಗಳನ್ನು ಮಾಡಲು ಚಿನ್ನಯ್ಯನನ್ನ ಪ್ರಚೋದಿಸಿದವರು ಯಾರು ಎಂಬಿತ್ಯಾದಿ ಮಾಹಿತಿ ತಿಳಿಯಲು SIT ಸಾಮಾಜಿಕ ಕಾರ್ಯಕರ್ತರಾದ ಮಹೇಶ ಶೆಟ್ಟಿ ತಿಮರೋಡಿ, T. ಜಯಂತ್ ಹಾಗೂ ಗಿರೀಶ್ ಮಟ್ಟಣ್ಣನವರಿಗೆ ಇಂದು ವಿಚಾರಣೆಗೆ ಹಾಜರಾಗಲು BNS 35/3 ಅಡಿಯಲ್ಲಿ ನೋಟಿಸ್ ಜಾರಿ ಮಾಡಿತ್ತು. ಆದರೆ ಸುಜಾತ ಭಟ್ ಹೊರತುಪಡಿಸಿ ಬುರುಡೆ ಗ್ಯಾಂಗ್ ವಿಚಾರಣೆಗೆ ಗೈರಾಗಿದೆ. ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥ ಚಿನ್ನಯ್ಯ ಕೊನೆಗೂ ನ್ಯಾಯಾಲಯದ ಮುಂದೆ ಬಂಧನಾದ ಬಳಿಕ ಎಲ್ಲವನ್ನ ಸತ್ಯವನ್ನು ಹೇಳಿರುವಂಥದ್ದು. ನನಗೆ ಈ ರೀತಿಯಾಗಿ ಹೇಳಲಿಕ್ಕೆ ಹೇಳಿಕೊಟ್ಟವರೇ ಈ ಬುರುಡೆ ಗ್ಯಾಂಗ್ನವರು ಅನ್ನುವಂಥದ್ದನ್ನು ಆತ ಸತ್ಯವನ್ನು ಹೇಳಿದ್ದಾನೆ. ಹಾಗಾಗಿ ಇವರು ಯಾವ ಕಾರಣಕ್ಕಾಗಿ ಹೇಳಿಕೆಯನ್ನು ಈ ರೀತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ತನಿಖೆ ಮಾಡುವಂಥ ನಿಟ್ಟಿನಲ್ಲಿ ಬುರುಡೆ ಗ್ಯಾಂಗ್ನ ಪ್ರಮುಖರಾಗಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣರು, ಜಯಂತ್ T ಜೊತೆಗೆ ವಿಠ್ಠಲ್ ಗೌಡ, ಅದೇ ರೀತಿ ಸುಜಾತ ಭಟ್ನನ್ನು ವಿಚಾರಣೆಗೆ ಹಾಜರಾಗುವಂತೆ ಇವತ್ತು ಬೆಳ್ತಂಗಡಿಯ SIT ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟು ನೋಟಿಸನ್ನು ಕೊಟ್ಟಿದ್ರು. ಆದರೆ 4 ಮಂದಿ ಬಂದಿಲ್ಲ. ಕೇವಲ ಸುಜಾತ ಭಟ್ರವರು ಮಾತ್ರ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಇನ್ನುಳಿದವರೆಲ್ಲರೂ ಗೈರಾಗಿರುವಂಥದ್ದು, ವಿಚಾರಣೆಗೆ ಯಾವುದೇ ಕಾರಣಕ್ಕೂ ಇವತ್ತು ಬಂದಿಲ್ಲ. ಹೀಗಾಗಿ ವಿಚಾರಣೆಗೆ ಆಗಮಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂಥ ಸಾಧ್ಯತೆಯೂ ಇರುವಂಥದ್ದು. 18 ಕಡೆಗಳಲ್ಲಿ SIT ಉತ್ಖನನ, ಸಿಕ್ಕಿದ್ದು ಶೂನ್ಯ. ಕೋರ್ಟ್ನಲ್ಲಿ ಸತ್ಯ ಒಪ್ಪಿಕೊಂಡಿದ್ದ ಚಿನ್ನಯ್ಯ. ಅಪಘಾತಗಳು, ಕೊಲೆ ಮತ್ತು ಅನುಮಾನಾಸ್ಪದವಾಗಿ ಮೃತಪಟ್ಟವರನ್ನ ಮರಣೋತ್ತರ ಪರೀಕ್ಷೆ ಇಲ್ಲದೆ ಅಥವಾ ಪೊಲೀಸರ ವರದಿ ಇಲ್ಲದೆ ಹೂತು ಹಾಕಲಾಗಿದೆ ಅಂತ 2025ರ ಆಗಸ್ಟ್ ತಿಂಗಳಲ್ಲಿ ಚಿನ್ನಯ್ಯ ದೂರು ದಾಖಲಿಸಿದರು. ಬಳಿಕ ನ್ಯಾಯಾಲಯದಲ್ಲಿ ಸ್ವಯಂ ಪ್ರೇರಿತ ಹೇಳಿಕೆ ನೀಡಿದ್ದ ಚಿನ್ನಯ್ಯ ತಾನು ಈ ಹಿಂದೆ ನೀಡಿದ್ದ ಹೇಳಿಕೆ ಹಾಗೂ ಸಾಕ್ಷ್ಯ ಸುಳ್ಳು ಆಗಿದ್ದು ಕೆಲವರ ಆಜ್ಞೆಯಿಂದ ಈ ರೀತಿ ಮಾಡಿರೋದಾಗಿ ಹೇಳಿದರು. ಅಕ್ಟೋಬರ್ 2012ರಲ್ಲಿ ದಕ್ಷಿಣ ಕನ್ನಡದಲ್ಲಿ ಅತ್ಯಾಚಾರ ಮತ್ತು ಕೊಲೆಯಾದ ಸೌಜನ್ಯ ಅವರ ಚಿಕ್ಕಪ್ಪ ವಿಠಲಗೌಡ ತಲೆಬುರುಡಿಯನ್ನು ತನಗೆ ನೀಡಿದ್ರು ಅಂತ ಸತ್ಯ ಒಪ್ಕೊಂಡಿದ್ದ. ಇತ್ತ ಚಿನ್ನಯ್ಯ ಗುರುತಿಸಿದ 18 ಕಡೆಗಳಲ್ಲಿ SIT ಅಗೆದು ಪರಿಶೀಲಿಸಿದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದ್ದು ಮಾನವನ ಅಸ್ಥಿಪಂಜರ ಅನ್ನೋದು FSL ತನಿಖೆಯಲ್ಲಿ ಬಯಲಾಗಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ಆರೋಪ ಮಾಡಿ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಬಂದು ದೂರನ್ನು ಕೊಟ್ಟಿದ್ದ. ಈ ದೂರಿನ ಹಿನ್ನೆಲೆಯಲ್ಲಿ SIT ತನಿಖೆಯನ್ನು ಆರಂಭಿಸಿತ್ತು. ಆ ಸಂದರ್ಭದಲ್ಲಿ ಆತ ನ್ಯಾಯಾಲಯದಲ್ಲೂ ಈ ಹೇಳಿಕೆಯನ್ನು ನೀಡಿದ್ದ. ಬಳಿಕ ತನಿಖೆಯ ವೇಳೆ ಆತ ಎಲ್ಲವೂ ನಾನು ಹೇಳಿರುವಂಥದ್ದು ಸುಳ್ಳು, ನನಗೆ ಬೇರೆಯವರು ಹೇಳಿಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ನಾನು ಈ ರೀತಿಯಾದಂಥ ಕಥೆಯನ್ನು ಕಟ್ಟಿ ಹೇಳಿದ್ದೇನೆ ಅನ್ನುವಂಥದ್ದನ್ನು ಆತ ನ್ಯಾಯಾಧೀಶರ ಮುಂದೆ ಒಪ್ಪಿಕೊಂಡಿದ್ದಾನೆ. ಆ ಬಳಿಕ ಆತನನ್ನು ಬಂಧಿಸಲಾಗಿತ್ತು. ಅದರ ಜೊತೆಗೆ ಆತ ನ್ಯಾಯಾಲಯಕ್ಕೆ ಒಂದು ತಲೆಬುರುಡೆಯನ್ನು ತಂದುಕೊಟ್ಟಿದ್ದ. ಈ ತಲೆಬುರುಡೆಯನ್ನು ತಂದುಕೊಟ್ಟವರು ಸೌಜನ್ಯಳ ಮಾವ ವಿಠ್ಠಲ್ ಗೌಡ ಅನ್ನುವಂಥದ್ದನ್ನು ಆತ ತನಿಖೆ ವೇಳೆ ಒಪ್ಪಿಕೊಂಡಿದ್ದಾನೆ. ಆ ಬಳಿಕ ಆ ಹಿನ್ನೆಲೆಯಲ್ಲಿ
ಮೇಲೂ ವಿಚಾರಣೆಯನ್ನು ಮಾಡಲಾಗಿದೆ. ಅದರ ಜೊತೆಗೆ ಆತ ತೋರಿಸಿರುವಂಥ ಎಲ್ಲ ಪಾಯಿಂಟ್ಗಳಲ್ಲಿ SIT ಅಧಿಕಾರಿಗಳು ಬಂಗ್ಲಗುಡ್ಡೆ ಸುತ್ತಮುತ್ತ ಎಲ್ಲ ಕಡೆಗಳಲ್ಲಿ ಉತ್ಖನನವನ್ನು ಮಾಡಿದ್ರು. ಆ ಸಂದರ್ಭದಲ್ಲೂ ಅಲ್ಲೂ ಯಾವುದೇ ರೀತಿಯಾದಂಥ ಮೂಳೆಗಳು ಸಿಕ್ಕಿಲ್ಲ. ಬಂಗ್ಲಗುಡ್ಡೆ ಮೇಲ್ಭಾಗದಲ್ಲಿ ಸಿಕ್ಕಿರುವಂಥ ಆ ಮೂಳೆಗಳು ಅದು ಆತ್ಮಹತ್ಯೆ ಮಾಡಿಕೊಂಡ ಮಾನವನ ಮೂಳೆಗಳು ಅನ್ನುವಂಥದ್ದು FSLನ ವರದಿಯಲ್ಲಿ ಈಗ ಬೆಳಕಿಗೆ ಬಂದಿರುವಂಥದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರಿಗೆ ವಿರೋಧ. ಬೆಳ್ತಂಗಡಿಯಲ್ಲಿ ಹಿಂದೂ ಕಾರ್ಯಕರ್ತರಿಂದ ಪ್ರೊಟೆಸ್ಟ್. ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಆದೇಶದ ವಿರುದ್ಧ ಪ್ರತಿಭಟನೆಗೆ ಅನುಮತಿ ನಿರಾಕರಣೆ ವಿಚಾರವಾಗಿ ಪ್ರೊಟೆಸ್ಟ್ ನಡೆದಿದೆ. ಅನುಮತಿ ಇಲ್ಲದೇ ಇದ್ದರೂ ಬೆಳ್ತಂಗಡಿ ಮಿನಿ ವಿಧಾನಸೌಧದ ಎದುರು ಸೇರಿದ ತಿಮರೋಡಿ ಬೆಂಬಲಿಗರು ಹೈಡ್ರಾಮಾ ಸೃಷ್ಟಿಸಿದ್ದಾರೆ. ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊನೆಗೂ ಹೋರಾಟಗಾರರು ಉಪ ತಹಶೀಲ್ದಾರ್ಗೆ ತಿಮರೋಡಿ ಪರ ಪ್ರತಿಭಟನೆಗೆ ಅನುಮತಿ ನೀಡುವಂತೆ ಮನವಿ ಸಲ್ಲಿಸಿದ್ದಾರೆ. ಒಂದು ನಮ್ಮ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮಾತಾಡುವ ಹಕ್ಕುಂಟು, ನಾವೊಂದು ಪ್ರತಿಭಟನೆ ಮಾಡುವ ಹಕ್ಕುಂಟು. ಆದರೆ ಹಕ್ಕಿದ್ರೆ ಸಹ ಪ್ರತಿಭಟನೆ ಮಾಡೋದಾದ್ರೆ ನಾವು ಪರ್ಮಿಷನ್ ತಗೊಳ್ಬೇಕು. ಅಲ್ಲಿ ಒಂದು ರೋಡ್ ಬಂದ್ ಮಾಡುದಾ, ಪ್ರತಿಭಟನೆ ಮಾಡುದಾ, ಮೈಕ್ ಪರ್ಮಿಷನ್ ತಗೊಳ್ಬೇಕು, ಅದು ಮಾಡಬೇಕು. ನಾವು ಅದು ಮಾಡ್ತಾ ಇಲ್ಲ. ನಾವೇನು ಮಾಡೋದು, ಇಲ್ಲಿ ಕೇವಲ ತಹಶೀಲ್ದಾರರಿಗೊಂದು ಮನವಿ ಕೊಡಲಿಕ್ಕೆ ನಮ್ಮ ಇದು. ಆ ತಹಶೀಲ್ದಾರರಿಗೆ ಮನವಿ ಕೊಡ್ಲಿಕ್ಕೆ ಹೋಗುವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬೆಳ್ತಂಗಡಿಯ ಇನ್ಸ್ಪೆಕ್ಟರ್ ಯಾಕೆ ಹತ್ತಿಕ್ತಾರೆ, ಇದು ಅರ್ಥ ಏನು? ಅದು ಯಾರು ಮಾತಾಡ್ಲಿಕ್ಕಿಲ್ವಾ? ಬೆಳ್ತಂಗಡಿ ಠಾಣೆಗೆ ಮಾತ್ರ ಯಾಕೆ ಹೀಗೆ? ಈಗ ನನಗೆ ಬೆಳ್ತಂಗಡಿ ಠಾಣೆಗೆ ಸಹ ಹೋಗ್ಲಿಕ್ಕೆ ಉಂಟು. ಇನ್ಸ್ಪೆಕ್ಟರ್ ಹೋದ್ರಲ್ಲ, ಯಾರ ಹತ್ರ ಮಾತಾಡಬೇಕು? ಅವರು ಠಾಣೆಗೆ ಹೋದ್ರೆ ಅವರು ಇರುವುದಿಲ್ಲ, ಇನ್ಸ್ಪೆಕ್ಟರ್ ಯಾವತ್ತೂ ಇರುವುದಿಲ್ಲ. ಇವತ್ತು ಅವರ ಉದ್ದೇಶ ಏನು? ಒಟ್ಟಾರೆ ರಾಜ್ಯದ ಜನತೆಯನ್ನೇ ನಿಬ್ಬೆರಗಾಗುವಂತೆ ಮಾಡಿದ್ದ ಧರ್ಮಸ್ಥಳ ಬುರುಡೆ ಕೇಸ್ ಕೆಲ ದಿನಗಳಲ್ಲೇ ತಾರ್ಕಿಕ ಅಂತ್ಯ ಕಾಣಲಿದೆ. ಜೊತೆಗೆ ಬುರುಡೆ ಕಥೆ ಸೃಷ್ಟಿಸಿದ್ದ ಬುರುಡೆ ಗ್ಯಾಂಗ್ ಕೂಡ ವಿಚಾರಣೆಗೆ ಗೈರಾಗಿದ್ದರಿಂದ ಅರೆಸ್ಟ್ ಆಗ್ತಾರಾ ಕಾದು ನೋಡಬೇಕಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.